ಈ ಒಂದು ರಾಕಡದಲ್ಲಿ ಹೆಂಗ್ ರಾಕಡ ಆಗ್ತದೆ? ಯೇಸು ಸ್ವಾಮಿ ಬಂದಾಗ ಫಸ್ಟ್ ಸತ್ತೋರು ಪುನರುತ್ಥಾನ ಆಗ್ತಾರ, ಆಮೇಲೆ ನಾವು ಮಹಿಮ ಶರೀರ ಧರಿಸ್ಕೊಂತೀವಿ, ಹೌದಾ? ಆದ್ರೆ ಈ ಸಾಕ್ಷಿಗಳು ಏನಂತ ಹೇಳ್ತಾರೆ ಗೊತ್ತಾ? ನಾವು ಯೇಸು ಸ್ವಾಮಿ ಬಂದಾಗ ನಮಗೆ ಮಹಿಮ ಶರೀರಗಳೇನು ಬರೋದಿಲ್ಲ, ಆತ್ಮ ರೂಪದಲ್ಲೇ ನಾವು ಓದ್ತೀವಿ. ಇದಕ್ಕಂದ್ರೆ ಯೇಸು ಸ್ವಾಮಿ ಕೂಡ ಪುನರುತ್ಥಾನ ಎದ್ದ ಮೇಲೆ ಆತ್ಮರೂಪನಲ್ಲೇ ಎದ್ದಾನ, ಶರೀರ ರೂಪದಲ್ಲಿ ಎದ್ದಿಲ್ಲ, ಆತ್ಮ ರೂಪದಾಗ ಎದ್ದಾನ. ಅದೇ ಆತ್ಮ ರೂಪದಾಗ ಎದ್ದಾಗ ನಾವೆಂಗ ಶರೀರ ರೂಪದಲ್ಲಿ ಬರ್ತೀವಿ? ನಾವು ಕೂಡ ಆತ್ಮ ರೂಪದಲ್ಲೇ ಪುನರುತ್ಥಾನರಾಗ್ತೀವಿ, ಆತ್ಮ ರೂಪದಲ್ಲೇ ದೇವರಿಗೆ ನಾವು ಸೇರ್ತೀವಿ ಅಂತೇಳಿ ಬೋಧಿಸ್ತದಾರ ನಮ್ಮದು. ಅದು ಕೂಡ ಅವರು ವಾಕ್ಯನ ತೋರಿಸ್ತಾರ. ಏನು ವಾಕ್ಯ ತೋರಿಸ್ತಾರಪ್ಪ ಅಂದ್ರೆ ಹೇಳ್ತೀನಿ ನೋಡ್ರಿ, 1 ಕೊರಿಂಥಿ ಪತ್ರಿಕೆ 15ನೇ ಅಧ್ಯಾಯ 45ನೇ ವಚನ. 1 ಕೊರಿಂಥಿ ಪತ್ರಿಕೆ 15ನೇ ಅಧ್ಯಾಯ 45ನೇ ವಚನ ಹೋದ್ರಿ. ಹಾ ಹಾ ಮೊದಲನೇ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿ ಆಗನ. ಕಡೆ ಆದಾಮನ್ ಅಂದ್ರೆ ಯಾರು? ಯೇಸು ಸ್ವಾಮಿ. ಹಾ, ಏನಂತ? ಬದುಕಿಸುವ ಆತ್ಮನು. ಬದುಕಿಸುವ ಆತ್ಮನು ಅಂತ ಐತಲ್ಲ, ಅಂದ್ರೆ ಯೇಸು ಸ್ವಾಮಿ ಆತ್ಮರೂಪವಾಗಿ ಇದ್ದಾನ. ಮೊದಲ ಆದಾಮ ಏನು ಬದುಕುವ ಪ್ರಾಣ ಆಗ್ಯಾನ, ಕಡೆ ಆದಾಮನು ಯೇಸು ಸ್ವಾಮಿ ಬದುಕಿಸುವ ಆತ್ಮ ಆಗ್ಯಾನ. ಇವಾಗ ಆತ ಆತ್ಮರೂಪದಲ್ಲಿ ಅದನ, ಆತ್ಮರೂಪದಲ್ಲಿ ಆತ ಪುನರುತ್ಥಾನ ಆಗನ. ನಾವು ಕೂಡ ಪುನರುತ್ಥಾನ ಆಗ್ತೀವಂದ್ರೆ ಆತ್ಮರೂಪದಲ್ಲೇ ಪುನರುತ್ಥಾನ ಆಗ್ತೀವಿ. ನಾವು ಶರೀರ ರೀತಿಯಲ್ಲಿ ಪುನರುತ್ಥಾನ ಹೆಂಗಾಗ್ತೀವಿ ಅಂತೇಳಿ ಪ್ರಶ್ನಿಸ್ತಾರ. ಈ ರೀತಿಯಾಗಿ ಬೋಧಿಸಿ ಅನೇಕ ಸಂಘಗಳಲ್ಲಿ ಈ ಒಂದು ಬೋಧನ ಈ ಯೆಹೋವ ಸಾಕ್ಷಿಗಳು ತರ್ತಾರ. ನಮಗೆ ಈ ವಚನಗಳು ತೋರಿಸಿ ಹೇಳಿದಾಗ ವಾಕ್ಯ ಗೊತ್ತಿಲ್ಲದ ವಿಶ್ವಾಸಗಳಾದ್ರೆ ಏನ್ ಅನ್ಕಂತಾರೆ? ಹೌದಲ್ಲ, ವಾಕ್ಯನಾಗ ಏನಂತ ಐತೆ? ಯೇಸು ಸ್ವಾಮಿ ಆತ್ಮರೂಪನಲ್ಲೇ ಅದಾನಂತೇಳಿ ವಾಕ್ಯ ಐತಿ. ಬದುಕಿಸುವ ಆತ್ಮ ಅಂತ ಐತೆ. ಬದುಕಿಸುವ ಆತ್ಮನು ಅಂದ್ಮೇಲೆ ಆತ ಆತ್ಮರೂಪವಾಗಿ ಎದ್ದಾನ, ಶರೀರೂಪವಾಗಿ ಎದ್ದಿಲ್ಲ. ಮತ್ತೆ ಆತನೇ ಆತ್ಮರೂಪವಾಗಿ ಎದ್ದ, ನಾವೇ ಶರೀರೂಪವಾಗಿ ಎದ್ದಾಳ್ತೀವಿ ಅಂದ್ರೆ ನಾವು ಆತ್ಮರೂಪವಾಗಿ ಎದ್ದಾಳ್ತೀವಿ ಅಂದ್ರೆ ಎಲ್ಲರೂ ಏನಂದ್ರೆ ಹೌದಾ, ಮತ್ತೆ ನಾವು ಆತ್ಮರೂಪವಾಗಿ ಎದ್ದಾಳ್ತೀವೇನೋ? ಯೇಸು ಸ್ವಾಮಿ ಬಂದಾಗ ನಾವು ಆತ್ಮರೂಪವಾಗಿ ಆತನ ಎದುರಿಸ್ತೀವೇನೋ? ಹೌದಾ ಇಲ್ಲ? ಆದ್ರೆ ಅಲ್ಲಿ ಮ್ಯಾಲೇನೆ 42ನೇ ವಚನದಲ್ಲಿ ನೋಡ್ರಿ ಏನಂತ ಐತೆ. ಹಾ, ಸತ್ತವರಿಗಾಗುವ ಪುನರುತ್ಥಾನವು ಅದೇ ಪ್ರಕಾರವಾಗಿರೋದು. ಏನಾಗ್ತದಂತ? ಹಾ ಹಾ, ಆಮೆನ್. ಯಾವುದಂತ? ದೇಹವು ಲಯವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ನಿರ್ಲಯವಸ್ಥೆಯಲ್ಲಿ ಬದುಕಿ ಅಂದ್ರೆ ಲಯವಸ್ಥೆ ಅಂದ್ರೆ ಏನು? ಅಂದ್ರೆ ಪೂರಾ ಬಲಹೀನದು. ಇವಾಗ ನಾವಿದೀವಿ, ಇವಾಗ ನಮ್ ಶರೀರ ಐತೆ, ನಮ್ ದೇಹ ಐತೆ, ಇದು ಬಲಹೀನ ಶರೀರ. ಇದಕ್ಕೆ ಎಷ್ಟೋ ರೋಗಗಳು, ಇದು ಎಷ್ಟೋ ಬಲಹೀನತೆ ಇದು ಶರೀರ. ಹೌದಾ ಇಲ್ಲ? ಬರ್ತಾ 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 ಶರೀರ ಏನಾಗುತ್ತೆ? ಗತಿಸೋದಕ್ಕೆ. ಅಂದ್ರೆ ಲಯವಾಗಿರುವಂತ ದೇಹ ಇದು. ಈ ಲಯವಾಗಿರುವಂತ ದೇಹನ ಬಿತ್ತಲ್ಪಟ್ರೆ ಇದು ಮತ್ತೆ ಹೆಂಗ್ ಎದ್ದಾಳ್ತಂತ? ನಿರ್ಲಯವಸ್ಥೆಯಲ್ಲಿ ಎದ್ದು ಬರುವುದು. ನಿರ್ಲಯವಸ್ಥೆ ಅಂದ್ರೆ ಏನು? ಇನ್ನು ಅದು ಬಲಹೀನದಲ್ಲ, ಅದು ಇವಾಗವರೆಗೂ ನಮಗೆ ಬಲಹೀನದೈತೆ. ಈ ಬಲಹೀನದು ಸತ್ತು ಭೂಮಿನಲ್ಲಿ ಇದ್ದಾಗ, ಮುಚ್ಚಲ್ಪಟ್ಟಾಗ, ಮತ್ತೆ ಇದು ಯೇಸು ಸ್ವಾಮಿ ಬಂದಾಗ ಎತ್ತಲ್ಪಡ್ತಲ್ಲ, ಅವಾಗ ನಿರ್ಲಯವಸ್ಥೆ ಅಂದ್ರೆ ಬಲಹೀನದಲ್ಲ, ಬಲವಂತದಾಗಿ ಎದ್ದಾಳ್ತದೆ. ಯಾರು ಎದ್ದಾಳ್ತೈತೆ? ಶರೀರ, ದೇಹ ಅಂತ ಐತಾ ಇಲ್ಲ? ಹಾ, ಹೀನಾವಸ್ಥೆಯಲ್ಲಿ ಮಹಿಮೆಯಲ್ಲಿ ಎದ್ದಲ್ಪ. ಅಂದ್ರೆ ಮಹಿಮೆ ಅಂದ್ರೆ ಏನು? ಇವಾಗ ಮಾಮೂಲಿ ಶರೀರವಾಗಿ ನಾವು ಇದೀವಿ, ಯೇಸು ಸ್ವಾಮಿ ಬಂದಾಗ ಮಹಿಮ ಶರೀರವಾಗಿ ನಾವು ಎತ್ತಲ್ಪಡ್ತೀವಿ. ಅಂದ್ರೆ ಈ ಶರೀರ ಮಹಿಮ ಶರೀರವಾಗಿ ಧರಿಸ್ಕೊಂತದ್ದು. ಮಹಿಮ ಶರೀರ ಅಂದ್ರೆ ಇನ್ನ ದೇವರ ಮಹಿಮೆ, ದೇವರ ಆ ಒಂದು ಪ್ರತಿರೂಪ, ದೇವರ ಆ ಒಂದು ಮಹಿಮೆ ನಮ್ಮೊಳಗೆ ಬರ್ತದೆ. ಇನ್ನ ನಿತ್ಯವೂ ಜೀವಿಸುವಂತದ್ದು ಇದು. ಆಮೆನ್.
ಇನ್ನು ಇದಕ್ಕೆ ಬಲಹೀನತೆ ಇರೋದಿಲ್ಲ. ಇದಕ್ಕ ನಮಗಿರೋಂತ ಇವಾಗಿರೋಂತ ಶರೀರ ಬಲಹೀನತೆ ಇದೆ. ಆದ್ರೆ ಯೇಸು ಸ್ವಾಮಿ ಬಂದಾಗ ಪುನರುತ್ಥಾನ ಮತ್ತೆ ಎದ್ದೇಳ್ತದಲ್ಲ, ಆ ಶರೀರ ಹೆಂಗಿರುತ್ತೆ, ಮಹಿಮ ಸ್ವರೂಪವಾಗಿ ಬರ್ತದಂತೆ, ನಿರ್ಲಯವಸ್ಥೆಯಲ್ಲಿ ಬರ್ತದಂತ. ಬಲಾವಸ್ಥೆಯಲ್ಲಿ ಎದ್ದು ಬರುವುದು, ಆತ್ಮಿಕ ದೇಹವಾಗಿ ಎದ್ದು ಬರುವುದು, ಆತ್ಮಿಕ ದೇಹವು ಇರುವುದು. ಆಮೆನ್. ಯಾವಾಗಲೂ ಧ್ಯಾನ ಮಾಡ್ತಿರುವಾಗ ವಾಕ್ಯನ, ಒಂದು ವಚನನ ನಾವು ಓದಿ ಯಾವ ನಿರ್ಣಯ ಕೂಡ ತಗೋಬಾರ್ದು. ಒಂದು ವಚನ, ಇವ್ರು ಕೆಳಗಿರೋ ವಚನನೇ ತಗೊಂಡಾಗ ಏನಂತ ಹೇಳ, ಆತ್ಮರೂಪವು ಆತ್ಮನಾಗದ್ರೆ ಆತ್ಮನಾಗೇ ಇದ್ದಾನ ಅಂತ ಹೇಳ್ತಾರೆ. ವಚನ ರೀತಿನಾಗೆ ನಾವು ತಗೊಂಡಿವಂದ್ರೆ ಅಲ್ಲಿ ರಾಂಗ್ ಇಂಟರ್ಪ್ರಿಟೇಷನ್ ಆಗ್ತದೆ. ಅದು ಬೈಬಲ್ ಓದೋ ಪದ್ಧತಿ ಅಲ್ಲ. ಅದು ಬಾರಿ ಮಂದಿ ಮಿಸ್ಟೇಕ್ ಮಾಡೋದು ಅದೇ. ಏನಂತ ಹೇಳ್ತಾರ ಅಂದ್ರೆ, ಒಂದು ವಚನ ತಗೊಂಡು ಈ ವಚನ ಹಿಂಗ್ ಐತಲ್ಲ ಅಂತೇಳಿ ತೋರಿಸ್ತಾರ. ಆ ವಚನ ತೋರಿಸಿದಾಗ ಆ ವಚನ ಯಾಕೆ ಬರ್ಸ್ಯಾನ ಪರಿಶುದ್ಧಾತ್ಮ ದೇವರು, ಅದ್ರ ಮೇಲೆ ಏನ್ ಬರ್ಸ್ಯಾನ, ಆ ಸಂದರ್ಭ ಏನು ಅನ್ನೋದನ್ನ ಧ್ಯಾನ ಮಾಡ್ಬೇಕು. ಅದು ಬೈಬಲ್ ಸ್ಟಡಿ. ಆಮೆನ್. ಹಲ್ಲೆಲೂಯಾ. ಮೇಲೆ ಏನ್ ಬರ್ಕೊಂಡ್ ಬರ್ತಾನ ಪೌಲು, ಸತ್ತವ್ರು ಕೂಡ ಪುನರುತ್ಥಾನ ಐತೆ. ಆ ಪುನರುತ್ಥಾನ ಹೆಂಗಿರ್ತದಪ್ಪ ಅಂತ ಹೇಳಿದ್ರೆ, ಲಯವಸ್ಥೆ ದೇಹ ಇದು ನಿರ್ಲಯವಸ್ಥೆಯಾಗಿ ಎದ್ದೇಳ್ತೈತೆ, ಬಲಹೀನವಾದ ಈ ದೇಹ ಬಲವಾಗಿ ಎದ್ದೇಳ್ತೈತೆ. ಅದೇ ರೀತಿ ಮಹಿಮ ಸ್ವರೂಪ ಕೂಡ ಮತ್ತೆ ಧರಿಸ್ಕೊಂತತೆ. ಪ್ರಕೃತಿ ಸಂಬಂಧವಾದ ದೇಹ ಐತಂದ್ರೆ ಆತ್ಮ ಸಂಬಂಧವಾದ ದೇಹ ಕೂಡ ಇರ್ತೈತೆ ಅಂತೇಳಿ ಹೇಳ್ತಾರೆ. ಆಮೇನ್. ಪ್ರಕೃತಿ ಸಂಬಂಧವಾದ ದೇಹ ನಮಗೆ ಐತೆ. ಯೇಸು ಸ್ವಾಮಿ ಮತ್ತೆ ಬಂದಾಗ ಇದು ಆತ್ಮ ಸಂಬಂಧವಾದ ದೇಹವಾಗಿ ಮಾರ್ಪಡುತ್ತೆ. ಅದೇ ರೀತಿಯಲ್ಲಿ ಫಿಲಿಪ್ಪಿ ಪತ್ರಿಕೆದಲ್ಲಿ ನೋಡ್ರಿ, ಒಂದು ಮಾತೈತೆ. ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ. ನಾವಾದರೂ ಪರಲೋಕ ಸಂಸ್ಥಾನದವರು. ನಾವ್ ಯಾವ ಸಂಸ್ಥಾನದವರಂತ? ಪರಲೋಕ ಸಂಸ್ಥಾನದವರು. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಎಲ್ಲಿದ್ದ? ಪರಲೋಕದಲ್ಲಿದ್ದ. ಹೌದಾ? 3:20-21. ಆತನು ಎಲ್ಲವನ್ನು ತನಗೆ ಆಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸ್ವಾರೂಪ್ಯವಾಗುವಂತೆ ಮಾಡುವನು. ಯಾರ ದೇಹಕ್ಕೆ? ಕ್ರಿಸ್ತು ದೇಹಕ್ಕೆ ಸ್ವಾರೂಪವಾಗಿ ಮಾಡ್ತಾನಂತ. ಅಂದ್ರೆ ಕ್ರಿಸ್ತು ಏನೈತೆ? ದೇಹ ಐತೆ. ಹೌದಾ? ದೇಹ ಐತೆ ಅಂತ ಐತೆ ಇಲ್ಲ? ಬಟ್ ಇವ್ರೇನಂತ ಹೇಳ್ತಾರ? ದೇಹ ಇಲ್ಲ ಅಂತ ಹೇಳ್ತಾರ. ಇಲ್ಲಿ ವಾಕ್ಯ ಏನಂತ ಹೇಳ್ತೈತೆ? ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸ್ವರೂಪವಾಗುವಂತೆ ಮಾಡುವನು. ಯಾರನ್ನ? ನಮ್ಮನ್ನ. ತನ್ನ ದೇಹಕ್ಕೆ ಸ್ವರೂಪವಾಗಿ, ತನ್ನ ದೇಹಕ್ಕೆ ಸಮಾನವಾಗಿ. ಆತನ ದೇಹ ಹೆಂಗ ಮಹಿಮ ಸ್ವರೂಪವಾಗಿ ಧರಿಸ್ಕೊಂಡನೋ ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ಆತನ ದೇಹ ರೂಪದ, ಕ್ರಿಸ್ತ ರೂಪದಲ್ಲಿ ದೇವರು ನಮ್ಮನ್ನು ತರ್ತಾನೆ. ಆಮೆನ್. ಹಲ್ಲೆಲೂಯಾ. ಅಂದ್ರೆ ನಾವು ಪುನರುತ್ಥಾನ ಆದಾಗ ನಾವು ಮಹಿಮ ಶರೀರವನ್ನು ನಾವು ಧರಿಸ್ತೀವಿ. ಬಟ್ ಇವರೆಲ್ಲ ಏನಂತ ಹೇಳ್ತಾರೆ ಅಂದ್ರೆ, ನಾವು ಮಹಿಮ ಶರೀರ ನಾವು ಧರಿಸೋದಿಲ್ಲ, ಆತ್ಮ ರೂಪದಲ್ಲೇ ನಾವು ದೇವರಿಗೆ ಸೇರ್ತೀವಿ, ಶರೀರ ರೂಪದಲ್ಲಿ ನಾವು ಸೇರೋದಿಲ್ಲ ಅಂತ ಹೇಳಿ ಹೇಳ್ತಾರ. ನಮ್ಮ ಇಲ್ಲಿ ವಾಕ್ಯ ಬಹು ಸ್ಪಷ್ಟವಾಗಿ ಏನಂತ ಹೇಳ್ತದಂದ್ರೆ, ಶರೀರ ರೂಪದಲ್ಲಿ ನಾವು ಸೇರ್ತೀವಿ. ಅದಕ್ಕಂದ್ರೆ ಕ್ರಿಸ್ತು ದೇಹ ಪ್ರತಿರೂಪವಾಗಿ ನಾವು ಕೂಡ ಮಾರ್ಪಡ್ತೀವಿ. ಪ್ರಕೃತಿ ಸಂಬಂಧವಾದ ದೇಹ ಐತಂದ್ರೆ ಆತ್ಮ ಸಂಬಂಧವಾದ ಕೂಡ ದೇಹ ಇರ್ತತೆ. ಪುನರುತ್ಥಾನ ಯಾವಾಗ್ಲೂ 2 ರಕ ನಡೀತದೆ. ಒಂದು ನಿತ್ಯ ಜೀವಕ್ಕಾಗಿ ಪುನರುತ್ಥಾನ ಆಗ್ತದೆ. ನಿತ್ಯ ಜೀವಕ್ಕಾಗಿ ಪುನರುತ್ಥಾನ ಯಾರಿಗದು? ಯಾರಾದ್ರೂ ಯೇಸು ಸ್ವಾಮಿನೇ ನಿಜವಾದ ದೇವರಂತ ಹೇಳಿ ಗ್ರಹಿಸಿ ಆ ಯೇಸು ಸ್ವಾಮಿ ಸಿಲ್ವರ್ ರಕ್ತದಲ್ಲಿ ಯಾರು ತೊಳೆಯಲ್ಪಟ್ಟಿರ್ತಾರೋ, ವಿಶ್ವಾಸ ಇಟ್ಟು ಬಾಪ್ತಿಸಂ ತಗೊಂಡು ಯಾರು ರಕ್ಷಣೆಯಲ್ಲಿ ನಡೀತಿರ್ತಾರೋ ಅವರೆಲ್ಲರೂ ಮೊದಲ ಪುನರುತ್ಥಾನ ಎತ್ತಲ್ಪಡ್ತಾರೆ. ಯೇಸು ಸ್ವಾಮಿ ಬಂದಾಗ ಯಾರು ಯೇಸು ಸ್ವಾಮಿನ ನಿಜವಾದ ದೇವರಂತೇಳಿ ಅಂಗೀಕರಿಸಿ ಯೇಸು ರಕ್ತದಿಂದ ತೊಳೆಯಲ್ಪಟ್ಟು ಬಾಪ್ತಿಸಂ ತಗೊಂಡು ರಕ್ಷಣೆಯಲ್ಲಿ ಬಂದಿರ್ತಾರ, ಅವರೆಲ್ಲರೂ ಕೂಡ ಮೊದಲ ಪುನರುತ್ಥಾನ ಎತ್ತಲ್ಪಡ್ತಾರ. ಇದು 1ನೇ ಪುನರುತ್ಥಾನ. 2ನೇ ಪುನರುತ್ಥಾನ ಕೂಡ ಆಗ್ತದೆ. ಆ 2ನೇ ಪುನರುತ್ಥಾನ ಯಾರಪ್ಪ ಅಂತ ಹೇಳಿದ್ರೆ
ಈ ಅವಿಶ್ವಾಸಿಗಳು, ಯೇಸು ಸ್ವಾಮಿ ಯಾರು ತಿರಸ್ಕರಿಸ್ತಾರಲ್ಲ, ಯಾರು ನಮ್ಮದೇ ದೂರ ತಡೆಯಿರ್ತಾರಲ್ಲ, ಅವ್ರಿಗೆ ಕೂಡ ಪುನರುತ್ಥಾನ ಆಗ್ತದೆ. ಅವ್ರಿಗೆ ಎದಕ್ಕಾಗಿ ಪುನರುತ್ಥಾನ ಆಗ್ತದೆ ಅಂದ್ರೆ ತೀರ್ಪುಗಾಗಿ ಪುನರುತ್ಥಾನ ಆಗ್ತದೆ. ಅದಕ್ಕಾಗಿ ತೀರ್ಪುಗಾಗಿ 2 ಪುನರುತ್ಥಾನ. ಒಂದು ಎದಕ್ಕಾಗಿ? ನಿತ್ಯ ಜೀವಕ್ಕಾಗಿ ಪುನರುತ್ಥಾನ ಆಗ್ತದೆ. ಯಾರವರು? ರಕ್ಷಣದಲ್ಲಿ ಬಂದಿರೋರು. ರಕ್ಷಣದಲ್ಲಿ ಬಂದಿಲ್ದಂಗೆ ಯಾರು ದೇವ್ರನ್ನ ತಿರಸ್ಕರಿಸ್ತಾರೋ, ಯೇಸು ತಿರಸ್ಕರಿಸ್ತಾರೋ ಅವ್ರಿಗೆ ಕೂಡ ಪುನರುತ್ಥಾನ ಐತೆ. ಅದು ಎಂತ ಪುನರುತ್ಥಾನ ಅಂದ್ರೆ ಅವರು ತೀರ್ಪುಗಾಗಿ ಪುನರುತ್ಥಾನ ಆಗ್ತದೆ. ಧವಳ ಸಿಂಹಾಸನ ಮುಂದೆ ಅವ್ರು ನಿಂದಿರ್ತಾರೆ, ಅವ್ರು ತೀರ್ಪು ಇರ್ತದೆ ಅವಾಗ. ಅದಕ್ಕಾಗಿ ಪುನರುತ್ಥಾನ ಆಗ್ತಾರೋ. ಹೆಂಗ ಪುನರುತ್ಥಾನ ಆಗ್ತಾರಪ್ಪ ಅಂದ್ರೆ, ಈ ಪುನರುತ್ಥಾನ ಎಲ್ಲರೂ ಆಗ್ತಾರ ಅಂದ್ರೆ ಪ್ರತಿ ಒಬ್ಬರು, ಪ್ರತಿ ಜೀವಿಗಳು ಪುನರುತ್ಥಾನ ಆಗ್ತದೆ. ಮಾನವರು ಯಾರ್ಯಾರು ಪ್ರತಿಯೊಬ್ಬರು ಕೂಡ ಪುನರುತ್ಥಾನ ಆಗ್ತಾರ. ಒಂದ್ ಟೈಮ್ನಲ್ಲಿ ನಾವು ಅನ್ಕಂತೀವಿ, ಬೆಂಕಿಲಿದ್ದ ಸುಟ್ಟೋಗ್ಬಿಟ್ರೆ ಹೆಂಗ, ಅವ್ರು ಬೂದಿ ಆಗ್ಬಿಟ್ರೆ ಹೆಂಗ, ಅವ್ರಿಗೆ ದೇಹನ ಇರೋದಿಲ್ಲಲ್ಲ. ಹೌದಾ? ಯಾವಾಗ ಬಂದ ನಿಮ್ ಡೌಟ್ ಅದು? ಇವಾಗ ಭೂಮಿನಾಗ ಸತ್ತು ಹೋಗಿ ಭೂಸ್ಥಾಪನೆ ಮಾಡಿ ಬರ್ತಾರ, ಅವ್ರ ಶರೀರಗಳು ಮತ್ತೆ ಎದ್ದು ಬರ್ತಾವ ಅಂತ ಹೇಳ್ತಾರೆ. ಹೌದಾ? ಮತ್ತೆ ಇವಾಗ ಯಾವ್ದೇನೋ ಒಂದು ಫ್ಯಾಕ್ಟ್ರಿಗಳಾಗ ಕೆಲಸ ಮಾಡ್ತಾರೆ, ಯಾರ ಟಕ್ಕನಂಗ್ ಹೋಗಿ ಬೆಂಕಿನ ಬಿದ್ಬಿಟ್ರೆ ಅವ್ರು ಬೂದಿ ಆಗ್ಬಿಡ್ತಾರ. ಅಂತ ಮರಣಗಳು ಕೂಡ ಜಾಸ್ತಿ ಆಗ್ಯಾವ ದೇಶದಾಗ. ಅದು ಒಬ್ಬರು ಸಮುದ್ರದಲ್ಲಿ ಬಿದ್ದು ಬಿಟ್ಟಿರ್ತಾರ, ಬೋಟ್ನಾಗ ಹೋಗೋ ಟೈಮ್ನಾಗ. ಅವು ಮೀನುಗಳೆಲ್ಲ ತಿಂದು ಬಿಟ್ಟಿರ್ತಾವ. ಮತ್ತೆ ಅವರೆಲ್ಲ ಹೆಂಗ್ ಪುನರುತ್ಥಾನ ಆತಾರ? ಮತ್ತೆ ಅವ್ರುಗಳು ಮಹಿಮಾ ಶರೀರ ಧರಿಸ್ಕೋಬೇಕಲ್ಲ. ಹೆಂಗ್ ಬರುತ್ತೆ ಅವ್ರು ಮಹಿಮಾ ಶರೀರ? ಹೆಂಗ ಬರ್ತದ? ಎಲ್ಲರಿಗೂ ಪುನರುತ್ಥಾನ ಆಯ್ತು ಅಂತ ಹೇಳ್ತಾನ ವಾಕ್ಯ. ಪ್ರತಿಯೊಬ್ಬರು ಮತ್ತೆ ತನ್ನ ದೇಹ ಮತ್ತೆ ಅವರು ಧರಿಸ್ಕೊಂತಾರ. ಆ ದೇಹನೇ ಮತ್ತೆ ಮಹಿಮಾ ಶರೀರವಾಗಿ ದೇವರದು ಮಾರ್ಪಡಿಸ್ತಾನ ಅಂತ ಹೇಳಿ. ಎಲ್ಲರೂ ಇವಾಗ ಸತ್ತಾರ, ಕ್ರಿಸ್ತನಲ್ಲಿರೋರೆಲ್ಲರೂ ಎಲ್ಲರೂ ನಿದ್ರಿಸ್ತದಾರ. ಅವರೆಲ್ಲರೂ ಪರದೇಶದಲ್ಲಿ ಇದಾರ ಅಂತೇಳಿ ವಾಕ್ಯ. ಪರದೇಶದಾಗ ಇದಾರ. ಪರದೇಶದಾಗ ಇದ್ದಾಗ ಇವರೆಲ್ಲರೂ ಮತ್ತೆ ಬರ್ತಾರೆ ಯೇಸು ಜೊತೆಗೆ. ಬಂದಾಗ ಫಸ್ಟ್ ಸತ್ತವರು ಪುನರುತ್ಥಾನ ಆಗ್ತಾರ ಅಂತ ಐತೆ. ಸತ್ತವರು ಪುನರುತ್ಥಾನ ಆದ್ರೆ ಮತ್ತೆ ಅವ್ರ ಆತ್ಮರೂಪವಾಗಿ ಬಂದಿರ್ತಾರ. ಇವೆಲ್ಲರ ಆತ್ಮರೂಪನಾಗಲ್ಲ ಇದಾರ. ಇನ್ನ ಮಹಿಮಾ ಶರೀರ ಅವ್ರು ಧರಿಸ್ಕೊಂಡಾರ. ಪರದೇಶನಾಗ ಧರಿಸ್ಕೊಂಡಿಲ್ಲ. ಅವರು ಆತ್ಮರೂಪವಾಗಿ ಅದಾರ. ಇವ್ರು ಆತ್ಮರೂಪವಾಗಿ ಇದ್ದಾಗ ಅವ್ರು ಕೂಡ ಯೇಸು ಬಳಿಗೆ ಬಂದಾಗ ಅವ್ರು ಮತ್ತೆ ಎಲ್ಲೆಲ್ಲಿ ಇರ್ತಾರೋ ದೇಹಗಳು ಇರ್ತಾವ ಎಲ್ಲ ಮತ್ತೆ ಎದ್ದು ಮತ್ತೆ ಆ ಆತ್ಮಗಳು ಆ ದೇಹನ ಹೋಗಿ ಮಹಿಮಾ ಶರೀರ ಆಗಿ ಬರ್ತಾವ ಮೇಲಕ್ಕೆ. ಅವು ಮೇಲೆ ಬಂದಾಗ ನಾವು ಹೆಂಗೆ ಇರ್ತೀವೋ, ನಾವಿನ್ನ ದೇವ್ರ ಕೃಪೆಯಿಂದ ಇಲ್ಲದೀವಿ ಅಂದ್ರೆ ದೇವರ ಆಗ್ರಹದಲ್ಲಿ ನಾವು ಅವ್ರ ಜೊತೆಗೆ ನಾವು ಕೂಡ ಈ ಶರೀರದಿಂದ ಮತ್ತೆ ಮಾರ್ಪಟ್ಟು ನಾವು ಮಹಿಮಾ ಶರೀರವಾಗಿ ಮಹಿಮಾ ಶರೀರವಾಗಿ ಧರಿಸ್ಕೊಂಡು ನಾವು ಕೂಡ ಅವ್ರ ಜೊತೆಗೆ ದೇವರಲ್ಲಿ ಎತ್ತಲ್ಪಡ್ತೀವಿ ಆದ್ಮೇಲೆ ಇವಾಗ ಅವರು ಸತ್ತಾಗ ಒಬ್ರು ಸಮುದ್ರದಾಗ ಸತ್ತಿದ್ರು. ಅವ್ರ ದೇಹಗಳು ಹೆಂಗ, ಅವ್ರ ಮೀನುಗಳೆಲ್ಲ ತಿಂದ್ಬಿಟ್ಟಿದ್ವು. ದೇಹಗಳು ಹೆಂಗಂದ್ರೆ ಮತ್ತೆ ಆ ದೇಹನ ಎಲ್ಲೆಲ್ಲಿ ಯಾರ್ಯಾರ ದೇಹಗಳು ಹೆಂಗದವೋ ಅವ್ನು ಮತ್ತೆ ಅಲ್ಲಿ ಸಮುದ್ರ. ಅದೇ ರೀತಿ ಕೆಲವೊಬ್ರು ಸತ್ತೋದ್ ಕೂಡಲೇ ಕೆಲವೊಬ್ರು ಪಾತಾಳದಾಗ ಇರ್ತಾರ. ಪಾತಾಳ ಕೂಡ ಅಲ್ಲಿರುವಂತ ಶರೀರಗಳನ್ನ ಮತ್ತೆ ಒಪ್ಪಿಸ್ತದೆ. ಸಮುದ್ರ ಕೂಡ ಒಪ್ಪಿಸ್ತದೆ. ಯಾರಿಗೆ? ದೇವರಿಗೆ. ನೋಡ್ರಿ, ಓದಿಸ್ತೀನಿ ನಾನು. ಪ್ರಕಟಣ ಗ್ರಂಥವು 20ನೇ ಅಧ್ಯಾಯ 13ನೇ ವಚನ. ಸಮುದ್ರವು ತನ್ನೊಳಗಿನ ಸತ್ತವರನ್ನು ಯಾರು ಒಪ್ಸಾರ? ಸಮುದ್ರ ಒಪ್ಸದ ದೇವರಿಗೆ. ಆಮೇನ್. ಹಾಲೆಲೂಯಾ. ಸಮುದ್ರದಲ್ಲಿ ಇರೋರಂತಾರೆ, ಸಮುದ್ರದಲ್ಲಿ ಹೆಂಗ್ ಸತ್ತವರು, ಹೆಂಗ್ ಇಲ್ಲೋ ಮೀನುಗಳಿದ್ದ ತಿಂದು ಸತ್ತವರು, ಯಾರಿದ್ದ ಸತ್ತವರು, ಇವರೆಲ್ಲರೂ ಕೂಡ ದೇವ್ರ ಸಮುದ್ರ ಆ ಟೈಮ್ನಲ್ಲಿ ಸಮುದ್ರದಲ್ಲಿ ಯಾರು ಸತ್ತರೋ ಅವೆಲ್ಲ ಕೂಡ ಬಂದು ದೇವ್ರ ಮುಂದೆ ಒಪ್ಪಿಸ್ತದೆ. ಬೆಂಕಿನಲ್ಲಿ ಯಾರು ಸತ್ತಾರೋ ಬೆಂಕಿ ಬಂದು ದೇವ್ರ ಮುಂದೆ ಒಪ್ಪಿಸ್ತದೆ. ಅರ್ಥ ಆಯ್ತಾ? ಸಮುದ್ರ ಆಗ್ಲಿ ಸಮಸ್ತ ಸೃಷ್ಟಿ ಕೂಡ ಆತನ ಪಾದ ಕೆಳಗೈತೆ. ಆಮೇನ್. ಅವೆಲ್ಲ ಆತನ ಚಿತ್ತಾನುಸಾರ ಕೆಲಸ ಮಾಡಾಕತ್ತವ. ಅರ್ಥ ಆಯ್ತಾ? ಆತನ ಚಿತ್ತಾನುಸಾರ ಕೆಲಸ ಮಾಡಾಕತ್ತವ. ಆಮೇಲೆ ಇನ್ನ ಏನ್ ಒಪ್ಸ್ತದ ನೋಡು, ಮೃತ್ಯು. ಯಾವ ಒಪ್ಸೋ ಅಂತ?
ಮೃತ್ಯುವು ಪಾತಾಳದಲ್ಲಿರುವಂತ ವರ್ಷದಲ್ಲಿ ಸತ್ತವರನ್ನ ಒಪ್ಪಿಸೋದು. ಪಾತಾಳದಲ್ಲಿರೋರು ಕೂಡ ಮತ್ತೆ ಪಾತಾಳದಲ್ಲಿರೋರು ಕೂಡ ಬಂದು ದೇವರು ಒಪ್ಪಿಸ್ತದವ. ಪಾತಾಳದಲ್ಲಿ ಯಾರದಾರ? ಸತ್ತವ್ರು ಯಾರು ಸತ್ತವ್ರು ಪಾತಾಳ ಹೋಗ್ತಾರ? ಕ್ರಿಸ್ತನ ಅಂಗೀಕರಿಸಿದಂಗ ಕ್ರಿಸ್ತಿಗೆ ದೂರ ಆಗಿರ್ತಾರಲ್ಲ, ಅವರೆಲ್ಲ ಎಲ್ಲಿರ್ತಾರ? ಪಾತಾಳದಲ್ಲಿರ್ತಾರ. ಈ ಪುನರುತ್ಥಾನ ಆದಾಗ ಆ ಪಾತಾಳದಲ್ಲಿ ಇರೋರು ಕೂಡ ಪಾತಾಳ ಬಂದು ದೇವ್ರ ಮುಂದೆ ನಿಂತು ಪಾತಾಳದಲ್ಲಿ ಇರೋಂತ ಸತ್ತವ್ರನ್ನ ಕೂಡ ಒಪ್ಪಿಸದಂತ. ಅರ್ಥ ಆಯ್ತು? ಪಾತಾಳ ಅನ್ನೋದು ಒಂದು ಪ್ರದೇಶ, ಒಂದು ಸ್ಥಳ. ಆ ಸ್ಥಳದಾಗ ಏನೈತಪ್ಪ ಅಂದ್ರೆ ಪಾತಾಳದಲ್ಲಿ ಭಯಂಕರವಾದ ಬೆಂಕಿ ಶಾಖ ಐತೆ. ಇವಾಗ ಸತ್ತವ್ರು ಯಾರಾದ್ರೂ ಕ್ರಿಸ್ತನ ಅಂಗೀಕರಿಸಿದಂಗೆ ಇವ್ ಸತ್ತಾರ ಅನ್ಕೋ, ಇವಾಗ ಕ್ರಿಸ್ತನ ಅಂಗೀಕರಿಸಿ ಸತ್ತವ್ರು ಅಂತೂ ಪರದೇಶದಲ್ಲಿ ಇರ್ತಾರ. ಹೌದಾ? ಅಂಗೀಕರಿಸಿದವರು ಪಾತಾಳದಲ್ಲಿ ಇರ್ತಾರ. ಅದಕ್ಕೆ ಯೇಸುಸ್ವಾಮಿ ಒಂದು ಸಾಮ್ಯ ರೂಪ ಒಂದು ಹೇಳ್ತಾನ. ಏನಂತ ಹೇಳ್ತಾನ ಗೊತ್ತಾ? ಧನವಂತನು, ಅದೇ ರೀತಿಯಲ್ಲಿ ಲಾಜರು, ಅನಾರೋಗ್ಯ ಸಮಸ್ಯೆಯಲ್ಲಿರುವಂತ ಲಾಜರು ಧನವಂತರಿದ್ದಾಗ ಈ ಧನವಂತರು ಏನ್ ಮಾಡ್ತಾನ, ಅವನಿಗೆ ಸರಿಯಾಗಿ ಪ್ರೀತಿಸೋದಿಲ್ಲ, ಸರಿಯಾಗಿ ಅವನು ನೋಡ್ಕೊಳೋದಿಲ್ಲ. ಒಂದ್ ಟೈಮಲ್ಲಿ ಅವನು ಸತ್ತೋಗ್ಬಿಡ್ತಾನ. ಇವನು ಕೂಡ ಧನವಂತನು ಸತ್ತೋಗ್ಬಿಡ್ತಾನ. ಇವ್ ಸತ್ತದಾಗ ಇವನೇನೋ ಲಾಜರೇನೋ ಡೈರೆಕ್ಟ್ ಹೋಗಿ ಪರದೇಶಿನಲ್ಲಿ ಅಬ್ರಾಮ್ ರೊಮ್ಮಿಗೆ ಸೇರ್ತಾನ. ಇವನೇನ್ ಮಾಡ್ತಾನ? ಧನವಂತನು ಸೀದಾ ಪಾತಾಳಕ್ಕೆ ಹೋತಾನ. ಅವ್ರೆ ಈ ಕಥೆ ಕೇಳಿರಲ್ಲ, ಯೇಸುಸ್ವಾಮಿ ಹೇಳೋದು ಧನವಂತಂದು ಮತ್ತೆ ಯಾರು ಇವಂದು ಲಾಜರ್ದು. ಲಾಜರ್ ಪರದೇಶಕ್ಕೆ ಹೋಗ್ತಾನ, ಇವನೇನ್ ಹೋಗ್ತಾನ? ಪಾತಾಳಕ್ಕೆ. ಪಾತಾಳಕ್ಕೆ ಹೋದಾಗ ಇವನೇನ್ ಮಾಡ್ತಾನ? ಅಬ್ರಹಾಮ, ನಿನ್ ರೊಮ್ಮನಲ್ಲಿ ಸೇರಿರುವಂತ ಲಾಜರ್ನ ಕಳಿಸು, ನನಗೆ ಇಲ್ಲಿ ತಟ್ಗನಕ್ ಆಗೋಲ್ದು, ಇದು ಉರಿ ತಟ್ಗನಕ್ ಆಗೋಲ್ದು, ಸ್ವಲ್ಪ ನೀರನ್ನ ಇದ್ರೆ ನನಗೆ ಆಗ್ತಾನ ಅಂತ ಹೇಳ್ತಾನ. ಹೌದಾ? ಲೂಕಾ ಸುವಾರ್ತೆನಲ್ಲಿ ನಮಗೆ ಕಾಣುತ್ತದೆ. ಹೇಳಿದಾಗ ಅಂದ್ರೆ ಪಾತಾಳದಲ್ಲಿ ಅವ್ರಿಗೆ ಏನೈತಲ್ಲಿ ಭಯಂಕರವಾದ ಆ ಒಂದು ಉರಿ, ಭಯಂಕರವಾದ ಆ ಒಂದು ಅಗ್ನಿ ಐತೆ. ಇವ್ ಸತ್ತು ಕೂಡಲೇನೆ ಆ ಅಗ್ನಿ ಸೇರ್ತಾರ. ಅಗ್ನಿ ಸೇರಿದಾಗ ಅಲ್ಲಿ ಅಗ್ನಿ ಯಾರು ಸುಡ್ತಿರ್ತದಂದ್ರೆ ಅವ್ರ ಆತ್ಮ ಸುಡ್ತಿರ್ತದೆ. ಯಾಕಂದ್ರೆ ಇವಾಗ ಇನ್ನ ಅವ್ರು ಯಾರು ಮಹಿಮೆ ಶರೀರಕ್ಕೆ ಬಂದಿಲ್ಲ, ಪರದೇಶದಾಗಿರೋರು ಕೂಡ ಯಾರು ಮಹಿಮೆ ಶರೀರಕ್ಕೆ ಬಂದಿಲ್ಲ. ಯಾಕಂದ್ರೆ ಇನ್ನ ಕ್ರಿಸ್ತ ರಾಕಡೆ ಆಗಿಲ್ಲ. ಯಾವಾಗ ಕ್ರಿಸ್ತ ರಾಕಡೆ ಎಲ್ಲರೂ ಪುನರುತ್ಥಾನ ಆಗಿರ್ತೀವಿ. ನಾವು ಪುನರುತ್ಥಾನ ಎದ್ದೇಳ್ತೀವಿ, ಸತ್ತವರು ಪುನರುತ್ಥಾನ ಎದ್ದೇಳ್ತಾರ. ಸಮುದ್ರದಾಗಿರೋರು ದೇವ್ರ ಒಪ್ಪಿಸ್ತಾನ, ಪಾತಾಳಗಳು ಒಪ್ಪಿಸ್ತಂತ. ಇವಾಗ ಆತ್ಮನಾಗಿದ್ದೇ ಅವ್ರಿಗೆ ಅಷ್ಟು ನರಕ, ಆತ್ಮನಾಗಿದ್ದೇ ಅವ್ರಿಗೆ ಅಷ್ಟು ಭಯಂಕರವಾದ ವೇದನೆ, ನನಗೆ ತಟ್ಟಗನಾಗ ಆಗೋದಪ್ಪ ಅಂತ ಹೇಳಿ ಹೇಳ್ತಾ ಇದ್ದಾನ. ನಾವು ಅದಕ್ಕೆ ಯಾವಾಗ ಸ್ವಾರ್ಥ ಎದಕ್ಕೆ ಹೇಳ್ತೀವಿ ಅಂದ್ರೆ, ಅರೆ ನೀವು ಇವಾಗ ಯಾರಾದ್ರೂ ಕ್ರಿಸ್ತನ ಅಂಗೀಕರಿಸಕ್ ಸತ್ತಾರ ಅನ್ಕೋ, ಅವ್ರ ಡೈರೆಕ್ಟ್ ಪಾತಾಳ ಹೋಗ್ತಾರ. ಆ ಪಾತಾಳ ಏನಿರ್ತದೆ ಹೇಳು? ಭಯಂಕರವಾದ ಆ ಒಂದು ಉರಿ, ಭಯಂಕರವಾದ ಒಂದು ಅಗ್ನಿ, ಅದರಲ್ಲಿ ಅವ್ರು ತಟ್ಟಗನಕ್ ಆಗೋದಿಲ್ಲ. ಅದಾದ್ಮೇಲೆ ಕೂಡ ಈ ಪಾತಾಳ ಮತ್ತೆ ಏನ್ ಮಾಡ್ತೈತೆ? ದೇವರಿಗೆ ಪುನರುತ್ಥಾನ ಆದ್ಮೇಲೆ, ದೇವ್ರು ಬಂದ್ಮೇಲೆ ಎಲ್ಲ ಪುನರುತ್ಥಾನ ಆದ್ಮೇಲೆ ಈ ಪಾತಾಳದಲ್ಲಿರೋ ಆತ್ಮ ಕೂಡ ಮತ್ತೆ ಒಪ್ಪಿಸ್ತತೆ. ಒಪ್ಪಿಸಿದಾಗ ಅವ್ರು ಹೆಂಗ್ ಒಪ್ಪಿಸ್ತಂದ್ರೆ ಮತ್ತೆ ಅವ್ರು ಕೂಡ ಶರೀರ ಧರಿಸ್ಕೊಂತಾರ. ಯಾವ ಶರೀರ ಧರಿಸ್ಕೊಂತಾರ ಅಂದ್ರೆ ಅವ್ರು ಕೂಡ ಸಾವಿರೋದಿಲ್ಲ, ಅವ್ರ ಶರೀರ ಕೂಡ ಸಾವಿರೋದಿಲ್ಲ. ಬಟ್ ಶರೀರ ಕೂಡ ಎಲ್ಲಿ ದಬ್ಬಲ್ ಪಡ್ತಂದ್ರೆ, ಇವ್ರೆಲ್ಲರೂ ಮತ್ತೆ ಎಲ್ಲಿ ದಬ್ಬಲ್ ಪಡ್ತಾರಂದ್ರೆ ನಿತ್ಯ ಇನ್ನೊಂದು ಅಗ್ನಿ ಗುಂಡ ಅಂತ ಬರ್ತದೆ, ಅಗ್ನಿ ಸರಸ್ ಅಂತ ಬರ್ತದೆ. ಅದ್ರಾಗ ಏನಿರ್ತದೆ ಗೊತ್ತಾ? ಫುಲ್ ಭಯಂಕರವಾದ ಬೆಂಕಿ. ಆ ಬೆಂಕಿನ ಇವರು ಶರೀರ ರೂಪದಲ್ಲಿ ಮತ್ತೆ ಇವರು ಧರಿಸ್ಕೊಂತಾರಲ್ಲ, ಆ ಶರೀರ ಹೋಗಿ ಮತ್ತೆ ಅದರಲ್ಲಿ ಆಗ್ತಾನದು. ಆತ್ಮದಲ್ಲಿದ್ದಾಗೇ ಅಷ್ಟು ಬೆಂಕಿ ಅಂದ್ರೆ ತಟಗನಕಾಯಿಲೆ ಅಂದ್ರೆ ಮತ್ತೆ ಇವ್ರ ಶರೀರನ ಧರಿಸ್ಕೊಂಡು ಈ ಶರೀರ ಹೋಗಿ ಮತ್ತೆ ಅಗ್ನಿದಲ್ಲಿ ಬೀಳ್ತದ. ಅಗ್ನಿ ಆರೋದು, ಪುರುಗು ಚಾವೋದು. ಅದಕ್ಕೆ ಕೆಳಗೆ ಹೇಳ್ತಾನೆ ನೋಡು, ಅಲ್ಲಿ ಕೆಳಗೆ ಹೇಳ್ತಾನೆ ನೋಡ್ರಿ. ಅದೇ ನ್ಯಾಯ ತೀರ್ಪು ಆಗ್ತತೆ. ಬೆಂಕಿಯ ಕೆರೆಗೆ ಯಾವ ದೊಬ್ಬಲ್ಪಟ್ಟವ? ಮೃತ್ಯುವು, ಪಾತಾಳ ಕೂಡ ಮೃತ್ಯುವು ಕೂಡ ಬೆಂಕಿನಲ್ಲಿ, ಬೆಂಕಿ ಕೆರೆಗೆ ದೊಬ್ಬಲ್ಪಟ್ಟ. ಅಂದ್ರೆ ಬೆಂಕಿ ಕೆರೆ ಅನ್ನೋದು ಫೈನಲ್, ಬೆಂಕಿ ಕೆರೆ ಅನ್ನೋದು ಫೈನಲ್. ಅದು ಅದೇ ನಿತ್ಯ ನರಕ. ಅದು
ಇವಾಗ ಈ ಪಾತಾಳದಲ್ಲಿ ಇರುವಂತದ್ದು ಇವಾಗ ಜಸ್ಟ್ ಪಾತಾಳದಾಗ ಇಟ್ಟನಷ್ಟೇ. ಈ ಪಾತಾಳ ಸತ್ತರೆಲ್ಲರೂ ಯಾರು ಯೇಸು ಕ್ರಿಸ್ತನ ಅಂಗೀಕಾರ ಸತ್ತರಿಸೋರು ಪಾತಾಳಾಗ ಇರ್ತಾರ, ಜಸ್ಟ್ ಪಾತಾಳ ಇಟ್ಟನ. ಆಮೇಲೆ ಯೇಸು ಬಂದಾಗ ಇವ್ರು ಮಹಿಮೆ ಶರೀರ ಮತ್ತೆ ಇವರು ಶರೀರ ಕೂಡ ಧರಿಸ್ಕೊಂಡಾಗ ಇವ್ರನ್ನೆಲ್ಲ ಈ ಪಾತಾಳಗಳು ಮತ್ತೆ ಒಪ್ಪಿಸ್ತದೆ. ಒಪ್ಪಿಸಿದಾಗ ಈ ಪಾತಾಳ, ಮೃತ್ಯುವು ಮತ್ತೆ ಈ ಜೀವದಲ್ಲಿ ಯಾರ ಹೆಸರು ಬರೆದಿರೋದಿಲ್ಲ ಅವರೆಲ್ಲರೂ ಕೂಡ ಈ ಬೆಂಕಿ ಕೆರೆಗೆ ದಬ್ಬಲ್ಪಡ್ತಾರೆ. ಪಾತಾಳ ಕೂಡ ಅದಕ್ಕೆ ಹೋಗ್ತದಂತ, ಮೃತ್ಯು ಕೂಡ ಅದಕ್ಕೆ ಹೋಗ್ತದಂತ. ಲಾಸ್ಟ್ಗೆ ಯಾರ್ಯಾರು ಕ್ರಿಸ್ತನ ಅಂಗೀಕರಿಸಿದ ಅವರು ಕೂಡ ಹೋಗ್ತಾರೆ. ಕೆಳಗೆ ಹೇಳುತ್ತಾನೆ ನೋಡಿ, ಆ ಬೆಂಕಿ ಕೆರೆ ಎರಡನೇ ಮರಣವು ಆ ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಯಾರ ಹೆಸರು ಜೀವ ಗ್ರಂಥದಲ್ಲಿ ಬರದಿಲ್ಲ ಅವರೆಲ್ಲರೂ ಅವಕ್ಕೂ ಮತ್ತೆ ಆಲ್ರೆಡಿ ಸತ್ತವ್ರು ಎಲ್ಲಿರ್ತಾರ? ಪಾತಾಳದಾಗಿರ್ತಾರ. ಅಲ್ಲಿ ವೇದನೆ ಅದಾದ್ಮೇಲೆ ಮತ್ತೆ ಯೇಸು ಬಂದ್ಮೇಲೆ ಪುನರುತ್ಥಾನ ಯಾರು ಎದ್ದೇಳ್ತಾರೋ ಅವರು ಪಾತಾಳದಾಗಿದ್ದವರು ಮತ್ತೆ ಈ ಬೆಂಕಿ ಕೆರೆಗೆ ದೊಬ್ಬಲ್ಪಡ್ತಾರ. ಯಾರ್ಯಾರು ಯೇಸುವನ್ನು ಅಂಗೀಕರಿಸಿರ್ತಾರೋ ಅವ್ರ ಪರದೇಶದಲ್ಲಿ ಇದ್ದವರು ನೂತನ ಯೆರೂಸಲೇಮಿಗೆ ನಡೆಸ್ತಾರೆ. ಆಮೇಲೆ ನೂತನ ಯೆರೂಸಲೇಮದಲ್ಲಿ ಇರ್ತಾರೆ. ಆತನೊಂದಿಗೆ ರಾಜ್ಯ ಆಳ್ತೀವಿ ನಾವು. ಇದು ಪುನರುತ್ಥಾನ ಆಗುವಂತ ವಿಧಾನ ದೇವರು ನಮ್ಗೆ ಇಟ್ಟಿರುವಂತ ಒಂದು ಕ್ರಮ. ಖಚಿತವಾಗಿ ನಾವು ಮಹಿಮ ಶರೀರವನ್ನು ಧರಿಸ್ಕೊಂತೀವಿ. ಅರ್ಥ ಆಯ್ತಾ? ಭಯಂಕರವಾದ ಪರಿಸ್ಥಿತಿ ಅಲ್ಲಿ ನರಕದಲ್ಲಿ ಇರ್ತದೆ. ಅದಕ್ಕೆ ಯಾವಾಗಾದ್ರೂ ನೋಡ್ರಿ, ಮತ್ತೆ ಯೇಸು ಸ್ವಾಮಿ ಹೆಚ್ಚು ಪರಿಚಯದಲ್ಲಿ ಬೋಧಿಸ್ತಿರುವಾಗ ಪರಲೋಕಕ್ಕಿಂತ ಹೆಚ್ಚು ನರಕದ ಬಗ್ಗೆ ಬೋಧಿಸ್ತಾನೆ. ಹೆಚ್ಚು ನರಕದ ಬಗ್ಗೆನೇ ಹೇಳ್ತಾನ. ನಿನ್ನ ಒಂದು ಕಣ್ಣು ಇಲ್ಲಾಂದ್ರೆ ಚಿಂತಿಲ್ಲ, ನೀನು ಪರಲೋಕಕ್ಕೆ ಸೇರು. ನಿನ್ನ ಒಂದು ಕೈ ಪಾಪದಲ್ಲಿ ಕರ್ಕೊಂಡು ಹೋಗ್ತಿದ್ರೆ ನಿನ್ ಕೈನ್ ಬೇಕಾದ್ರೆ ತೆಗಿ, ನಿನ್ ಪರಲೋಕದಲ್ಲಿ ಸೇರು ಅಂತ ಹೇಳ್ತಾನೆ. ಯಾಕಂದ್ರೆ ಅದು ಅಷ್ಟು ಭಯಂಕರವಾಗಿರ್ತದಪ್ಪ, ಅಷ್ಟು ಭಯಂಕರವಾಗಿರ್ತದ ಅದು. ಅದೇ ನೀನ್ ಇಲ್ಲಿ ಕೈ ಇಲ್ದಾಗ ನೀನು ಬಾಧೆ ಪಟ್ಟರು ಕೂಡ ಚಿಂತಿಲ್ಲ, ನೀನು ಪರಲೋಕದಲ್ಲಿ ಮತ್ತೆ ನೀನು ಅದನ್ನ ಹೊಂದ್ಕಂತಿ. ಅಲ್ಲಿ ಶಾಶ್ವತವಾಗಿ ನೀನು ನನ್ನ ಜೊತೆಗೆ ನೀನ್ ಇರ್ತಿ. ನೀನ್ ಎಲ್ಲ ಇದ್ದು ಇಲ್ಲಿ ಎಲ್ಲ ಅನುಭವಿಸ್ತಿ ಅಂದ್ರೆ ಅಲ್ಲಿ ನಿತ್ಯ ನರಕ ಭಯಂಕರವಾಗಿರ್ತದೆ, ಭಯಂಕರವಾಗಿರ್ತದೆ ಅದು. ಅದು ನಿನ್ ತಟ್ಕನಕ್ ಆಗೋದಿಲ್ಲ ನಿನಗೆ, ಅದ್ರಿಗೆ ಇರಕ್ ಆಗೋದಿಲ್ಲ ನೀನು. ಅದ್ರಾಗಿಂದ ತಪ್ಪಿಸಲ್ಪಡಬೇಕು. ಅದಕ್ಕೆ ನಾವು ಭಾರಿ ಮಂದಿ ಎದಕ್ಕ ಬೋಧಿಸ್ತೀವಿ ಅಂತ ಹೇಳಿದ್ರೆ ಆ ನರಕ ನೀವು ತಟಗನಕ್ ಆಗೋದಿಲ್ಲ. ಸತ್ರು ಮತ್ತೆ ಪಾತಾಳದಾಗೆ ಇರ್ತೀವಿ ಕ್ರಿಸ್ತನ ಅಂಗೀಕರಿಸಿಲ್ಲ. ಮತ್ತೆ ಆ ಪಾತಾಳ ಕೂಡ ಮತ್ತೆ ಹೋಗಿ ಇನ್ನು ನಿತ್ಯ ಅಗ್ನಿಯ ಒಂದು ಕೆರೆಗೆ ದೊಬ್ಬಲ್ಪಟ್ರೆ ಇನ್ನೇನಿರ್ತದೆ ಇನ್ನು ಪರಿಸ್ಥಿತಿ ಮುಗೀತಲ್ಲ. ಅದು ಹೆಂಗಿರ್ತದಂತ ಅವರು ಬಹು ವೇದನೆ ಪಡ್ತಿರ್ತಾರೆ. ಹಲ್ಲುಗಳು ಕಡಿತಿರ್ತಾರಂತ ವಾಕ್ಯ ಐತೆ. ಹಲ್ಲುಗಳು ಕಡಿತಿರ್ತಾರೆ, ಅಲ್ಲಿ ಅರಸ್ತಿರ್ತಾರಂತ. ಒಂದೇ ಒಂದು ಚಾನ್ಸ್ ಕೊಡು, ಒಂದೇ ಒಂದು ಚಾನ್ಸ್ ಕೊಡು. ಚಾನ್ಸ್ ಇರೋದಿಲ್ಲ ಅಲ್ಲಿ. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡೋದೇನು ಗೊತ್ತಾ? ಒಂದು ಚಾನ್ಸ್ ಕೊಡಯ್ಯ, ನಾವು ಅಂಗೀಕರಿಸ್ತೀವಿ. ಒಂದು ಚಾನ್ಸ್ ಕೊಡೋ ಅಂಗೀಕರಿಸ್ತೀವಿ. ಅದು ಭೂಲೋಕದಾಗ ಇದ್ದಾಗೆ ಅವರಿಗೆ ಚಾನ್ಸ್, ಅಲ್ಲಿ ಇರೋದಿಲ್ಲ. ಅದು ಇಲ್ಲಿರೋವಾಗೆ ಸರಿಪಡಿಸ್ಕೋಬೇಕು, ಇಲ್ಲಿರೋವಾಗೆ ಅದನ್ನ ಸರಿದಿದ್ಕೋಬೇಕು, ಕ್ರಿಸ್ತನ ತಿಳ್ಕೋಬೇಕು. ಅಲ್ಲಿ ಹೋದ್ಮೇಲೆ ಯಾವ ಚಾನ್ಸ್ ಕೂಡ ಇರೋದಿಲ್ಲ. ಶರೀರದಲ್ಲಿ ಅವರು ಕೂಡ ಅಲ್ಲಿ ಆ ಒಂದು ವೇದನೆ ಅನುಭವಿಸ್ತಾರ. ನಾವು ಕೂಡ ಮಹಿಮ ಶರೀರನ ಧರಿಸ್ಕೊಂಡು ನಾವೆಲ್ಲರೂ ಕ್ರಿಸ್ತನಲ್ಲಿ ಇದ್ದು ನಾವು ರಾಜ್ಯನ ಆಳ್ತೀವಿ. ಆಮೇನ್, ಹಲ್ಲೆಲೂಯಾ. ಇವಾಗ ಹೇಳ್ರಿ, ಯೆಹೋವ ಸಾಕ್ಷಿಗಳು ಹೇಳ್ತಿರೋದು, ನಾವು ಆತ್ಮ ರೂಪದಲ್ಲಿ ದೇವರನ್ನ ಎದುರಿಸ್ತೀವ, ಮಹಿಮ ಶರೀರ ಧರಿಸ್ಕೊಂತೀವ. ಮಹಿಮ ಶರೀರ ಧರಿಸ್ಕೊಂತೀವಿ. ದೇವರು ಆತ್ಮ ರೂಪನಲ್ಲಿ ಇದ್ದಿಲ್ಲ. ಅವ್ರು ಹೆಂಗ್ ಹೇಳ್ತಾರೆ ಗೊತ್ತಾ? ಆತ್ಮ ರೂಪನ ಇದ್ದಲ್ಲ ದೇವರು ಆತನ ಶರೀರನ ತಂದೆ ಆತನ ಶರೀರನ ಮಾಯ ಮಾಡ್ಬಿಟ್ಟನ ಅಂತಾರ. ಶರೀರ ಮಾಯ ಮಾಡ್ಬಿಟ್ಟನ, ಆತ್ಮದೆಲ್ಲ ಬಂದನ ಅಂತ ಹೇಳ್ತಾರೆ. ಹೆಂಗ ಹೇಳ್ತೀರಿ ನೀವು ಅಂತ ಹೇಳಿದ್ರೆ, ಮೋಶೆ ನಂಗೆ ಎಲ್ಲ ಮಾಡಿರೋದು. ಮೋಶೆ ಶರೀರ ಎಲ್ಲೈತೆ? ಮೋಶೆ ಶರೀರನ ಇದ್ರಾಗಿನ ಇಸ್ರಾಯೇಲ್ ಪ್ರಜೆಗಳು ಮೋಶೆನ ದೇವರ ಅನ್ಕಂತ ಹೇಳಿ ಇನ್ನ ಪೂಜಿಸ್ಬಿಡ್ತಾರ ಅಂತ ಹೇಳಿ ದೇವ್ರ ಏನ್ ಮಾಡ್ತಾರ ಗೊತ್ತಾ? ಮಿಕಾಯಲ್ ದೂತನ ಕಳಿಸ್ತಾನ. ಮಿಕಾಯಲ್ ದೂತ ಮತ್ತೆ ಈ ಅಪವಾದ ಇಬ್ರು ಮೋಶೆ ಶರೀರ ನನಗ್ ಬೇಕಂತ ಹೇಳಿ ಜಗಳ ಆಡ್ತಾರ. ಅದು ಯೂದ ಗ್ರಂಥದಲ್ಲಿ ಐತೆ. ನೋಡ್ರಿ, ಅದನ್ನ ಓದಿಸ್ತೀನಿ. ಐತಾ ಇಲ್ಲ ನೋಡ್ರಿ, 9ನೇ ವಚನ, ಯೂದ ಗ್ರಂಥ ಪ್ರಕಟಣೆ ಪಕ್ಕಕ್ಕೆ ಇರ್ತೈತೆ ನೋಡ್ರಿ. ಆದರೆ ಪ್ರಧಾನ ದೇವದೂತನಾದ
ಮಿಕಾಯೇಲನು ಹಾ ಮೋಶೆಯ ಶವದ ವಿಷಯದಲ್ಲಿ ಮಿಕಾಯೇಲ್ ಬಂದು ಏನ್ ಮಾಡೋಣ, ಮೋಶೆ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯವಾಡಿ ಮಿಕಾಯೇಲ್ ದೂತನು ಬಂದು ಯಾರ ಒಂದು ಶವಕ್ಕೋಸ್ಕರ ಜಗಳ ಆಡ್ತಾನ, ಮೋಶೆ ಶವಕ್ಕೋಸ್ಕರ ಯಾರ ಜಗಳ ಆಡ್ತಾನ, ಸಾತಾರನ ಹತ್ರ. ಅರ್ಥ ಆಯ್ತಾ? ಅಂದ್ರೆ ಮೋಶೆ ಸತ್ತಿದ್ನ ಈ ಒಂದು ಸಾತಾನ ಏನ್ ಮಾಡ್ಬೇಕು ಅನ್ಕಂತ ಅಂದ್ರೆ ಆ ಶವನ್ ನನಗೆ ಕೊಡಂತ ಕೇಳ್ತಾನ. ಆ ಶವ ನನಗೆ ಕೊಟ್ರೆ ಈ ಶವನ್ ಇಟ್ಕೊಂಡು ಆ ಇಸ್ರಾಯೇಲ್ ಪ್ರಜೆಗಳ ಮಧ್ಯದಲ್ಲಿ ಭೂಸ್ಥಾಪನೆ ಮಾಡಿ ಆತನೇ ದೇವ್ರನ್ನಂಗ್ ಮಾಡ್ಬೇಕನ್ನೋ ಒಂದು ಇದ್ರನಾಗ ಅದನ. ದೇವ್ರ ಮಿಕಾಯೇಲ್ ದೂತನ ಕಳ್ಸನ, ಇಲ್ಲ ಆ ಶವನ್ ನಿನ್ ತಗೊಂಬಂದು ಯಾರು ಗೊತ್ತಿಲ್ಲ ಪ್ರದೇಶದಲ್ಲಿ ಹೋಗಿ ಶವ ಭೂಸ್ಥಾಪನೆ ಮಾಡಂತ ಹೇಳಿ ಮಿಕಾಯೇಲ್ ದೂತನ ಕಳಿಸ್ತಾನ. ಆದ್ರೆ ಯೇಸು ಸ್ವಾಮಿ ಆ ಶರೀರ ಹಿಂಗ ದೇವರು ಮಾಯ ಮಾಡ್ಬಿಟ್ಟ ನಾವೆಲ್ಲ ಇಲ್ಲ, ಅಲ್ಲಿ ಎಲ್ಲಿ ಬರೆಯಲ್ಪಟ್ಟಿದೆ? ಬೈಬಲ್ ಎಲ್ಲ ನೋಡಿದ್ರು ಕೂಡ ಎಲ್ಲಿ ಇಲ್ಲ. ಅದು ಅವರು ಜಸ್ಟ್ ಹೂವೆ ಕಲ್ಪನೆಯಲ್ಲಿದ್ದ ಹೇಳ್ತಾರ ತಪ್ಪ ಯೆಹೋವ ಸಾಕ್ಷಿಗಳು ಅದಕ್ಕೊಂದು ಆಧಾರ ಇಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ ಯೇಸು ಸ್ವಾಮಿ ಎಲ್ಲರೂ ಶಿಷ್ಯರೆಲ್ಲರೂ ಹಿಂಗೆ ರೂಮ್ನಾಗಿದ್ದು ಪ್ರಾರ್ಥನೆ ಮಾಡ್ಕೊಂತಿರುವಾಗ ಯೇಸು ಸ್ವಾಮಿ ಪುನರುತ್ಥಾನ ಗೆದ್ದರಂತ ಹೇಳಿ ಬಂದು ಭಯಭ್ರಾಂತರಾಗಿದ್ದು ಬಾಗಿಲು ಮುಚ್ಚಿದಾಗ ಯೇಸು ಸ್ವಾಮಿ ಬಂದು ಅವ್ರ ಮಧ್ಯದಲ್ಲಿ ನಿಂತಾಗ ಅವರೆಲ್ಲರೂ ಇವರು ಭೂತ ಅನ್ಕಂತಾರೆ. ಯೇಸು ಸ್ವಾಮಿ ಏನಂತ ಹೇಳ್ತಾನೆ ಹೇಳು, ಭಯಪಡ್ಬೇಡ್ರಿ, ನೀವೆಲ್ಲ ಬಂದು ನನ್ನ ಒಂದು ಗಾಯವನ್ನು ಮುಟ್ಟಿ ನೋಡ್ರ ಅಂತ ಹೇಳ್ತಾನೆ. ಮತ್ತೆ ಆತ ಶರೀರ ದೇಹನಾಗದನ ಹೆಂಗ ಆತ್ಮದಾಗದನ? ಶರೀರ ಇರೋದಕ್ಕೆಲ್ಲ ನನ್ನ ಗಾಯಗಳಲ್ಲಿ ನೀವು ಕೈ ಇಟ್ಟು ನೋಡ್ರಿ. ತೊಮ್ಮ ಕೂಡ ಅದನ್ನ ಹೇಳ್ತಾನೆ, ನನ್ನ ಒಂದು ಪ್ರಕಾರದಲ್ಲಿ ನೀನು ಕೈ ಇಟ್ಟು ನೋಡು, ಭೂತಗಾಯ ಈ ರಕ್ತ ಮಾಂಸ ಇರೋದಿಲ್ಲ ಅಂತ ಹೇಳ್ತಾನ. ನೋಡ್ರಿ ಅದು ಕೂಡ ಓದಿಸ್ತೀನಿ, ಲೂಕಾ ಸುವಾರ್ತೆ 24ನೇ ಅಧ್ಯಾಯ 36ನೇ ವಚನ ಹೋದ್ರಿ. ಅವರು ಈ ಸಂಗತಿಯನ್ನು ಹಾ ಕುರಿತು ಮಾತಾಡುತ್ತಿರುವಾಗ ಹಾ ಆತನೇ ಅವರೊಡನೆ ನಿಂತು ನಿಮಗೆ ಮನಃಶಾಂತಿ ಆಗಲಿ ಎಂದು ಅವರಿಗೆ ಹೇಳಿದನು. ಅವರು ದಿಗಿಲು ಬಿದ್ದು ಭಯ ಹಿಡಿದವರಾಗಿ ತಾವು ಕಂಡದ್ದನ್ನು ಭೂತವೆಂದು ಭಾವಿಸಿ ಏನಂತ ಭಾವಿಸಾರ? ಭೂತವೆಂದು ಭಾವಿಸಾರ. ಆತನು ಅವರಿಗೆ ಯಾಕೆ ಕಳವಳಗೊಳ್ಳುತ್ತೀರಿ? ನಿಮ್ಮ ಹೃದಯದಲ್ಲಿ ಅನುಮಾನಗಳು ಹುಟ್ಟುವುದೇಕೆ? ನನ್ನ ಕೈಗಳನ್ನು ನನ್ನ ಕಾಲುಗಳನ್ನು ನೋಡಿರಿ, ನಾನಲ್ಲವೇ? ನನ್ನನ್ನು ಮುಟ್ಟಿ ನೋಡ್ರಿ. ಆತ್ಮನ ಮುಟ್ಟಕಾಗ್ತಾ? ಶರೀರ ಐತಿ కాబట్టిನೇ ಶರೀರ ಮುಟ್ಟಿ ನೋಡಂತ ಹೇಳ್ತಾನ. ಅಂದ್ರೆ ಯೇಸು ಸ್ವಾಮಿ ಪುನರುತ್ಥಾನ ಎದ್ದಿರೋದು ಶರೀರ ರೂಪದಲ್ಲಿ, ಮಹಿಮ ಶರೀರವಾಗಿ ಎದ್ದನು. ಆಮೇನ್. ಹೌದಾ ಇಲ್ಲ? ನೋಡ್ರಿ ಇನ್ನ ನಿಮಗೆ ಕಾಣುವ ಪ್ರಕಾರ ಮಾಂಸವು ಎಲುಬುಗಳು ಉಂಟು, ಅವು ಭೂತಕ್ಕೆ ಇಲ್ಲ. ಭೂತಕ್ಕೆ ಹೆಂಗಿರ್ತಾವಪ್ಪ? ಆತ್ಮ ಇರೋದಿಲ್ಲ ಅವು, ನನಗೆ ಎದವ ನೋಡ್ರಿ ಅಂತೇಳಿ ಬಹು ಸ್ಪಷ್ಟವಾಗಿ ಯೇಸು ಸ್ವಾಮಿಯಲ್ಲಿ ಹೇಳ್ತದನ್. ಹೌದಲ್ಲ? ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಇವ್ರ ಜೊತೆ ಕುತ್ಕೊಂಡು ರೊಟ್ಟಿ ತಿಂತಾನ ನೋಡ್ರಿ, ಅದೇ ಕೆಳಗೆ ಹೇಳ್ತಾನ ನೋಡು. ಸಂತೋಷ ಆಶ್ಚರ್ಯ ಪಡುತ್ತಿರಲಾಗಿ ಆತನು ತಿನ್ನಲಿಕ್ಕೆ ಪದಾರ್ಥವೇನು ಏನಾದರೂ ನಿಮಗೆ ಉಂಟು ಎಂದು ಅವರನ್ನು ಕೇಳಲು ಅವರು ಸುಟ್ಟು ಮೀನಿನ ಒಂದು ತುಂಡನ್ನು ಆತನಿಗೆ ಕೊಟ್ಟರು. ಆತನು ತಕ್ಕೊಂಡು ಅವರ ಮುಂದೆ ತಿಂದನು. ಆಮೇನ್. ಏನ್ ಮಾಡಾನಲ್ಲಿ? ತಗೊಂಡು ತಿಂದಾನ. ಸತ್ತು ಪುನರುತ್ಥಾನ ಆದ್ಮೇಲೆ ತನ್ನ ಒಂದು ಗಾಯಗಳನ್ನ ಎಲ್ಲ ತೋರಿಸಿ, ಇವೆಲ್ಲ ನನಗೆ ಮಾಂಸ ಐತೆ, ಎಲುಬುಗಳು ಅದಾವ, ಇವು ಭೂತಕ್ಕಿರೋದಿಲ್ಲ, ಆತ್ಮಗಿರೋದಿಲ್ಲ, ನನಗೆ ಶರೀರ ಐತೆ ನೋಡ್ರಿ ನೀವು ಅಂತೇಳಿ ತೋರಿಸಿ, ಮತ್ತೆ ಏನಂತ ಹೇಳ್ತಾರೆ, ನಿಮ್ಮ ಹತ್ರ ಏನೋ ತಿನ್ನಕಾಯ್ತಾ ಅಂತ ಕೇಳಿದಾಗ ನಮ್ಮ ಹತ್ರ ರೊಟ್ಟೆ ಐತಿದ್ರೆ ರೊಟ್ಟಿನ ಕೂಡ ತಗೊಂಡು ತಿನ್ನ. ಆಮೇನ್. ಅಂದ್ರೆ ಇಲ್ಲಿ ಏನದು ಅರ್ಥ? ಮಹಿಮ ಶರೀರವಾಗಿ ಎದ್ದನ, ಆತ್ಮರೂಪವಾದ ನಾವು ಕೂಡ ಮಹಿಮ ಶರೀರವಾಗಿ ಎದ್ದಾಳ್ತೀವಿ. ಆಮೇನ್. ಅರ್ಥ ಆಯ್ತಾ? ಹಿಂಗೆ ಮಹಿಮ ಶರೀರವಾಗಿ ಎದ್ದಾಳ್ದ ಕೂಡ ಮತ್ತೆ ಹೆಂಗ ನಾವು ತಿನ್ನಕಾತತೆ ಅಂದ್ರೆ ಎಷ್ಟು ಸಮಯ ಹೆಂಗ್ ತಿಂದ ನಾವು ಕೂಡ ಹಂಗ ತಿಂತೀವಿ. ಅದಕ್ಕೆ ಹೇಳ್ತಾರೆ, ನಾನು ನಿಮಗೆ ವಿಂದು ಸಿದ್ಧಪಡಿಸ್ತೀನಿ ಅಂತ ಹೇಳೋಣ ದೇವ್ರು. ಆಮೇನ್. ಹಲ್ಲೆಲೂಯಾ. ಹೌದಲ್ಲ? ಸಂಘಕ್ಕೆಲ್ಲ ನಾನು ವಿಂದು ಸಿದ್ಧಪಡಿಸ್ತೀನಿ, ನನ್ನ ಜೊತೆ ನೀವು ವಿಂದು ಮಾಡ್ತೀರಾ ಅಂತ ಹೇಳೋಣ. ನಾವು ಕೂಡ ಆತ್ಮರೂಪವಾಗಿಯೂ ಅಂದ್ರೆ ಶರೀರ ಅಂದ್ರೆ ನಮ್ಮ ಮಹಿಮ ಶರೀರವಾಗಿ ನಾವು ಹೆಂಗ್ ಧರಿಸ್ಕೊಂತೀವೋ, ಹೆಂಗ ಯೇಸು ಸ್ವಾಮಿ ಇವ ನೋಡು ಅಲ್ಲಿ ಪಾತ್ರೆ ಹಾಕಾರ, ಇವರೆಲ್ಲ ಒಳಗದಾರ, ಅದು ಶರೀರ ರೂಪವಾಗಿ ಅದಾನ. ಶರೀರ ರೂಪವಾಗಿ ಅದಾನ ಅಂದ್ಮೇಲೆ ಬಾಕ್ಲು ಹಾಕಿದ್ದನ್ನ ದಾಟಿ ಹೆಂಗ್ ಬಂದನ? ಆ ಮಹಿಮ ಶರೀರಗೆ ಆ ಒಂದು ಶಕ್ತಿ ಐತೆ. ಆಮೇನ್. ಈ ಗೋಡೆಗಳಾಗ್ಲಿ ಈ ಏವು ಕೂಡ ಅವು ಅಡ್ಡಿ ಆಗೋದಿಲ್ಲ ಅನ್ನೋ ಮಾತು.
ಇವ್ ಯಾವ ಅಡ್ಡಿ ಆಗೋದಿಲ್ಲ ಮಹಿಮ ಶರೀರದಾಗ. ಎಲ್ಲಿಗಾದ್ರೂ ಹೋಗ್ಬೋದು. ನಾವು ಕೂಡ ಮಹಿಮ ಶರೀರ ಧರಿಸ್ಕೊಂಡಾಗ ನಾವೆಲ್ಲಿಗಾದ್ರೂ ಹೋಗ್ಬೋದು. ಒಂದು ಕೂಡ ನಮ್ಗೆ ಅಡ್ಡಿ ಆಗೋದಿಲ್ಲ ಅದು. ಹಂಗ ಅರ್ಥ ಆಯ್ತಾ? ತಿನ್ಬೋದು ಅಂದ್ರೆ ಪರಲೋಕ ರಾಜ್ಯದಲ್ಲಿ ಹೊಟ್ಟೆ ಹಸು ಕೂಡ ಇಲ್ಲ ಅಂತ ಐತೆ ವಾಕ್ಯ. ಹೌದಾ? ಮತ್ತೆ ಅಲ್ಲಿ ತಿನ್ಬೋದು ಅಂತ ಹೆಂಗೆ ಹೇಳ್ತಾನ ದೇವರು? ವಿಂದನ್ ಹೆಂಗ್ ಸಿದ್ಧಪಡಿಸ್ತಾನ? ನಾನ್ ನಿಮ್ ಸಲುವಾಗ ಜೀವ ವೃಕ್ಷ ಫಲ ಕೂಡ ನಾನು ನಿಮ್ ಸಲುವಾಗಿ ಎತ್ತಿಟ್ಟಿನ ಅಂತ ಹೇಳ್ತಾನ. ಅದನ್ನ ಕೂಡ ನೀವು ಭುಜಿಸ್ತೀರ ಅಂತ ಹೇಳ್ತಾನ. ಹೊಟ್ಟೆ ಹಸುವಿಲ್ಲ ಅಂತ ಹೇಳ್ತಾನ. ಅಲ್ಲಿ ನಿಮ್ಗೆ ಹಸುವೆ ಆಗೋದಿಲ್ಲ ಅಂತ ಹೇಳ್ತಾನ. ಮತ್ತೆ ನೀವು ತಿಂತೀರ ಅಂತ ಹೇಳ್ತಾನ, ಭುಜಿಸ್ತೀರ ಅಂತ ಹೇಳ್ತಾನ. ನಂತರ ಕುತ್ಕೊಂಡು ನೀವು ಏನ್ ಮಾಡ್ತೀರಿ? ವಿಂದನ ನೀವು ನಾನು ನಿಮ್ ಸಲ ಸಿದ್ಧಪಡಿಸ್ತೀನಿ, ಅದ್ರಲ್ಲಿ ಕೂಡ ನೀವು ಪಾಲುಭಾಗಸ್ಥರ ಆಗ್ತೀರ ಅಂತ ಹೇಳ್ತಾರ. ಹೆಂಗ ಪ್ರಭುವ? ಹೊಟ್ಟೆ ಹಸಿವಿಲ್ಲ, ಏನಿಲ್ಲ, ಮತ್ತೆ ತಿಂತೀವಿ. ಹೊಟ್ಟೆ ಹಸಿವು ಆಗೋದಿಲ್ಲ ನಮಗೆ. ಅದು ಇಲ್ಲಿರುವಂತ ಹೊಟ್ಟೆ ಹಸಿವು, ಇಲ್ಲಿರುವಂತ ಬೇಕಂತ ನಮ್ಗೆ ಏನ್ ಇರೋದಿಲ್ಲ ಅಲ್ಲಿ. ಬಟ್ ಆ ಆನಂದನ ನಾವು ಪಾಲುಭಾಗಸ್ಥರಾಗಿರ್ತೀವಿ, ಆನಂದನಲ್ಲಿ ಇರ್ತೀವಿ, ಸಂತೋಷದಲ್ಲಿ ಇರ್ತೀವಿ. ಹೊಟ್ಟೆ ಹಸಿವು ಇರೋದಿಲ್ಲ. ಆತ ವಿಂದು ಸಿದ್ಧಪಡಿಸಿದ್ರೆ ಆ ಆನಂದದಲ್ಲಿ ನಾವು ಕೂಡ ಆನಂದನ ಅನುಭವಿಸ್ತೀವಿ, ಆನಂದನ ನಾವು ಕೂಡ ಇರ್ತೀವಿ. ಎಷ್ಟು ಉನ್ನತವಾದ ಕೃಪೆ, ಎಷ್ಟು ಉನ್ನತವಾದ ಭಾಗ್ಯ ದೇವರು ನಮ್ಗೆ ಕೊಟ್ಟಾನ. ಇಲ್ಲಾದ್ರೆ ಒಂದೊಪ್ಪತ್ತು ಊಟ ಮಾಡಿದ್ರೆ ಮತ್ತೆ ಇನ್ನೊಂದು ಒಪ್ಪತ್ತು ಹೊಟ್ಟೆ ಹಸಿವು. ಮತ್ತೆ ಇಲ್ಲ ಸ್ವಲ್ಪ ಹೊತ್ತಾದ್ರೆ ಏನಂತ ತಿನ್ಬೇಕು ಅನಿಸುತ್ತೆ. ಹೌದಾ? ಅಲ್ಲಿ ಅಸಲು ಇರೋದಿಲ್ಲ. ಅಲ್ಲಿ ಎಂತ ಮಹಿಮ ಶರೀರ ದೇವ್ರು ನಮ್ಗೆ ಧರಿಸ್ತಾನ ನೋಡ್ರಿ. ಈ ಶರೀರ ಎಂತದ್ ನೋಡ್ರಿ. ಇದಕ್ಕೆ ಹೊಟ್ಟೆ ಹಸ್ತತೆ, ಇದಕ್ ಬಾಧ ಅನಿಸ್ತತೆ, ಇದಕ್ ದುಃಖ ಬರ್ತತೆ, ಇದಕ್ ವೇದನೆ ಆತತೆ. ಅಲ್ಲಿ ದುಃಖ ಇರೋದಿಲ್ಲ ಅಂತ, ವೇದನೆ ಇರೋದಿಲ್ಲ ಅಂತ, ಹಸಿವು ಇರೋದಿಲ್ಲ ಅಂತ, ಕಣ್ಣೀರು ಇರೋದಿಲ್ಲ ಅಂತ. ಕಣ್ಣೀರು ಕೂಡ ಎಂತ ಕಣ್ಣೀರು ಗೊತ್ತಾ? ನಾವು ಇಲ್ಲಿ ಅರ್ಹರೇ ಅಲ್ಲ ಪ್ರಭುವ, ಇಲ್ಲಿ ಬರಕ್ ನಾವು ಇಂಥ ಒಂದು ಪ್ರದೇಶಕ್ಕೆ ಬರುವಂತ ಅರ್ಹತೆ ನಮಗಿಲ್ಲ, ನೀನ್ ನಮಗೆ ಈ ಅರ್ಹತೆ ಕೊಟ್ಟಿಯಲ್ಲ ಅಂತ ಹೇಳಿ ನಾವು ಅಳುತ್ತೀವಲ್ಲ. ಆ ಕಣ್ಣೀರನ್ನು ಒರೆಸ್ತೀನಿ ಅಂತ ಹೇಳೋಣ ದೇವರು. ಎಂತ ಕೃಪೆ ಅದು! ಅರ್ಹತೆನೇ ಇಲ್ಲದ ನಮ್ಮನ್ನ ಮಹಿಮ ಶರೀರನ ಧರಿಸಿ, ಆ ಮಹಿಮ ಶರೀರನ ಅಲ್ಲಿ ಹೆಂಗಿಟ್ಟನಂತ ನಮಗೆ ವಿಂದು ಸಿದ್ಧಪಡಿಸಿ, ಸಮಸ್ತನ ದೇವರ ಅನುಗ್ರಹಿಸಿ, ಆತನೊಂದಿಗೆ ಮತ್ತೆ ರಾಜ್ಯನ ಆಳುವಂತೆ ಕೃಪೆ ಕೊಟ್ಟು, ಮತ್ತೆ ಈ ಶರೀರ ಒಂದು ಪದಾರ್ಥ ಕೂಡ ನಮ್ಮನ್ನ ಅಡ್ಡಿ ಮಾಡಿದ ನಾವೆಲ್ಲರೂ ಹೋಗ್ಬೋದು ಆ ಶರೀರದಲ್ಲಿದ್ದ. ನಾವು ಒಂದು ಪ್ರದೇಶದಾಗೆ ಇರೋದಂತ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶ, ಅಲ್ಲಿ ಕೆಲಸ ಇರುತ್ತೆ. ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಅನೇಕ ರೀತಿಯಲ್ಲಿ ನಾವು ಪರಿಪಾಲನೆ ಮಾಡುವಂತ ಒಂದು ಅಧಿಕಾರ ದೇವರು ನಮಗೆ ಕೊಡ್ತಾನ. ಅದೇ ರೀತಿಯಲ್ಲಿ ಯಾರು ಕ್ರಿಸ್ತನ್ ವಿಸರ್ಜಿಸ್ತಾರೋ ಅವರಿಗೆ ಅದೇ ಶರೀರನ ನಿತ್ಯ ನರಕದಲ್ಲಿ ಇರುವಂತೆ ಅವ್ರು ನರಕದಲ್ಲಿ ಹೋಗುತ್ತಾನೆ. ಎದಕ್ಕಪ್ಪ ಅಂದ್ರೆ ಕ್ರಿಸ್ತನವರು ಅಂಗೀಕರಿಸಿ ಅವ್ರು ಕೂಡ ದೇಹ ಧರಿಸ್ಕೊಂತಾರ. ಆ ದೇಹ ಧರಿಸ್ಕೊಂಡು ಎಲ್ಲಿರ್ತಾರ? ಅವರು ನರಕದಲ್ಲಿರ್ತಾರ. ಅವರು ಎಷ್ಟು ವೇದನೆ ಅನುಭವಿಸ್ತಿರ್ತಾರಂದ್ರೆ ಅವ್ರಿಗೆ ಅದನ್ನ ವೇದನೆಯನ್ನ ಲೈಫ್ ಲಾಂಗ್ ಇರ್ತದ. ಅದು ನಾವೇ ಸ್ವಲ್ಪ ಹೊತ್ತು ಬಾಧೆ ಬಿದ್ದೀವಿ ಅಂದ್ರೆ ಆ ಬಾಧೆನ ತಟಕನಕ್ ಆಗ್ಲಾರ್ದಂಗ ಫಸ್ಟ್ ನಾವು ಈ ಬಾಧೆಲಿದ್ದ ಯಾವಾಗ ಹೊರಗೆ ಬರ್ತೀವಪ್ಪ ಅನಿಸ್ತದೆ. ಹೌದಾ? ಮತ್ತೆ ಅದು ಅವ್ರು ನಿತ್ಯವಾದ ಬಾಧನಾಗೆ ಇರ್ತಾರಂದ್ರೆ, ನಿತ್ಯವಾದ ದುಃಖನಾಗೆ ಇರ್ತಾರಂದ್ರೆ, ನಿತ್ಯ ಪೇನ್ನಾಗೆ ಆ ನೋವನಾಗೆ ಇರ್ತಾರಂದ್ರೆ ಇನ್ನದು ಎಷ್ಟು ಭಯಂಕರವಾಗಿರ್ತದ ಅದು. ಒಂದ್ಸರಿ ನಾವು ಕುತ್ಕೊಂಡು ನಾವು ಆಲೋಚನೆ ಮಾಡಿದ್ರೆ ನಾವು ರಕ್ಷಣೆ ನಾವು ಹೊಂದಿವಂದ್ರೆ ಅದು ದೇವ್ರ ಮಹಾಕೃಪೆ. ಅದು ದೇವ್ರ ಮಹಾಕೃಪೆ. ಅದು ದೇವ ನಮ್ಗೆ ಏನ್ ಮಾಡಿ ಅಪ್ಪ ಅಂತ ಕೇಳೋ ಬಾಯಿ ಕೂಡ ನಮಗೆ ಬರೋದಿಲ್ಲ. ನಮ್ಗೆ ಏನ್ ಮಾಡ್ಬೇಕ? ಯಾರು ನಮ್ಗೆ ರಕ್ಷಣೆ ಕೊಟ್ಟಿರೋದ ದೊಡ್ಡ ಭಾಗ್ಯನೇ. ಇದ್ರಕಿನ್ನ ನೀನ್ ಮಾಡೋದಿನ್ ಏನಿಲ್ಲ ನಮಗಿನ್ನ. ನೀನ್ ನಮ್ ಸ್ವಲ್ಪ ಪ್ರಾಣ ಕೊಟ್ಟು ನಮ್ಮ ರಕ್ಷಣೆ ನಡೆಸಿಯಲ್ಲ, ನಮಗ್ ಕೃಪೆ ಕೊಟ್ಟಿಯಲ್ಲ, ಈ ಧನ್ಯತೆ ನಮಗೆ ಸಾಕು. ಏನ್ ಕೊಟ್ಟಿಲ್ಲ ಯಾಕಂದ್ರೆ ನಿತ್ಯ ಜೀವನ ನಮಗೆ ಕೊಟ್ಬಿಟ್ಟಿ, ಆ ನಿತ್ಯ ಪ್ರದೇಶದಲ್ಲಿ ನಾವು ಇರುವಂತ ಕೃಪೆ ನಮಗೆ ಕೊಟ್ಬಿಟ್ಟಿ. ಇನ್ನೇನ್ ಕೊಡ್ಬೇಕು? ಇನ್ನೇನ್ ಮಾಡ್ಬೇಕು? ನಮಗೆ ನಿಜವಾದ ರಕ್ಷಣಾ ಒಂದು ಬೆಲೆ ತಿಳ್ಕೊಂಡನು ಆ ರಕ್ಷಣಾ ಆನಂದನ ಅನುಭವಿಸ್ತಾನ ಅವನು. ಆ ರಕ್ಷಣೆ ವಿలువ ತಿಳ್ಕೊಂಡಿಲ್ದಾನೆ
ಇಲ್ಲಿ ನಮ್ಗೆ ಏನೋ ಬೇಕು, ಇಲ್ಲಿ ನನಗಿಲ್ಲ, ಅದಿಲ್ಲ, ಇದಿಲ್ಲ ದುಃಖ ಪಡ್ತಾನ. ಇವೆಲ್ಲ ಕೂಡ ಏನಂತ ಗೊತ್ತಾ, ಫಸ್ಟ್ ನೀತಿಗಾಗಿ ರಾಜಕ್ಕಾಗಿ ನೀನ್ ತಗೋಬಿಡು, ಇವೆಲ್ಲ ನೀನ್ ಕೊಡ್ತೀನಿ. ಇಲ್ಲಿ ಕೂಡ ಕೊಡ್ತಾನ, ಇಲ್ಲೇನ್ ಕೊಡದಿಲ್ದಂಗೆ ನಮ್ಗೇನ್ ಇರೋದಿಲ್ಲ, ಇರ್ತಾನ. ಇಲ್ಲಿನೂ ಆಶೀರ್ವದಿಸ್ತಾನ, ಅಲ್ಲಿನೂ ಆಶೀರ್ವದಿಸ್ತಾನ. ಆದ್ರೆ ಎಲ್ಲದಕ್ಕಿಂತ ಉನ್ನತವಾದದ್ದು ಎಲ್ಲೈತೆ? ಅಲ್ಲೇ ಐತೆ ನಮ್ಗೆ. ಆಮೇನ್. ಅದಕ್ಕಾಗಿ ಎಲ್ಲರೂ ನೀವು ಸಿದ್ಧಪಡ್ರಿ, ದೇವರ ಆ ಕಡೆ ಬಹು ಸಮೀಪವೈತೆ. ಆಮೇನ್. ನಾವು ಆತ್ಮ ರೂಪದಲ್ಲಿ ಎದ್ದೇಳ್ತೀವ, ಶರೀರ ರೂಪದಲ್ಲಿ ಎದ್ದೇಳ್ತೀವ? ಶರೀರ ರೂಪದಲ್ಲಿ ಧರಿಸ್ತೀವಿ. ಅದಕ್ಕೆ ಈ ಅಬದ್ಧ ಬೋಧಕರಿಗೆಲ್ಲರಿಗೆ ನಾವೇ ಒಂದು ಸತ್ಯ ವಾಕ್ಯನ ಪ್ರಕಟಿಸುವಂತವ್ರು ಆಗ್ಬೇಕು ಈ ಅಂತ್ಯ ದಿನಗಳಲ್ಲಿ. ಇವು ಭ್ರಮೆ ಪಡಿಸಿ ಈ ಒಂದು ದುರಾತ್ಮ ಈ ಬೋಧಗಳು ತಂದು ಪ್ರಜೆಗಳಿಗೆಲ್ಲ ಭ್ರಮೆ ಪಡಿಸಿ ದೇವರು ಒಂದು ಸತ್ಯ ಮಾರ್ಗನ ಬಿಟ್ಟು ಇವರು ಅಸತ್ಯ ಮಾರ್ಗದಲ್ಲಿ ನಡೆಸುವಂತೆ ಆ ದೇವ್ರ ಆಗ್ರದಲ್ಲಿ ಎತ್ತಲ್ಪಡದಿಲ್ದಂಗೆ ಮಾಡೋಕೆ ಇವೆಲ್ಲ ಕುಟ್ರ, ಇವೆಲ್ಲ ಪ್ಲಾನ್, ಅಪವಾದಿದು. ಅದಕ್ಕೆ ನಾವು ಸತ್ಯನ ತಿಳ್ಕೊಂಡು ಸತ್ಯನ ಹಿಡ್ಕೊಂಡು ನಾವು ನಡೆಯುವಂತವ್ರಾಗಿರ್ಬೇಕು. ಸತ್ಯ ಹಿಡ್ಕೊಂಡು ನಾವು ನಡೆದಾಗ ಅಸತ್ಯ ಬೋಧಗಳು ಬಂದಿರೋದ್ರೆ ವಾಕ್ಯಲಿದ್ದನೇ ನಾವು ಜಯಿಸ್ಬೇಕು. ಆಮೇನ್.